ಸರ್ ನಾನು ಲವ್ ಮಾಕ್ಟೆಲ್ 3 ಸಿನಿಮಾ ನೋಡಿದ್ದೆ ಸರ್ ಆಕ್ಚುಲಿ. ಹಾ ದಿಲೀಪ್ ರಾಜ್ ಸರ್ದು ಅದೇ ಲಾಸ್ಟ್ ಸಿನಿಮಾ ಅಂತ ಗೊತ್ತಾಯ್ತು, ಹೌದಾ ಸರ್? ಹಾ ಅನ್ಸುತ್ತೆ ಮೋಸ್ಟ್ಲಿ. ಹಾ ಹಾ ಸರ್. ಸರ್ ನಿಮ್ಗೆ ಬೇರೆ ಹಾ ದಿಲೀಪ್ ರಾಜ್ ಸರ್ದು ಈ ತರ ಹೃದಯಾಘಾತ ಆಗಿದ್ ಸುದ್ದಿ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ಇವತ್ತು ಬೆಳಿಗ್ಗೆ ಬೆಳಗ್ಗೆ ಗೊತ್ತಾಯ್ತಾ? ಬೆಳಗ್ಗೆನೆ ಗೊತ್ತಾಯ್ತು. ಹಾ ಹಾ ಸರ್. ಸರ್ ನೀವು ನೋಡಿದಂಗ್ ಸೆಟ್ ಅಲ್ಲಿ ಹೇಗಿದ್ರು ಸರ್ ದಿಲೀಪ್ ರಾಜ್ ಸರ್? ಫುಲ್ ಟ್ರೆಂಡ್. ಫ್ಯಾಂಟಾಸ್ಟಿಕ್ ಆಕ್ಟರ್, ವೆರಿ ಪ್ರೊಫೆಷನಲ್. ಹ್ಮ್. ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್. ನಾನ್ ವರ್ಕ್ ಮಾಡೋದ್ರಲ್ಲಿ ಸರ್. ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್. ಹಾ ಹಾ ಸರ್. ಸರ್ ಲವ್ ಮಾಕ್ಟೆಲ್ 3ನೇ ಪಾಪ ಅವ್ರ ಕೊನೆ ಸಿನಿಮಾ ಆಗುತ್ತೆ ಅಂತ ಅನ್ಸಿದ್ರೆ ನೆನಪಾದ್ರೆ ತುಂಬಾ ಬೇಜಾರಾಗುತ್ತೆ ಸರ್. ಆ ಕ್ಯಾರೆಕ್ಟರ್ಗೆ ನೀವು ಮಾತಾಡಿದಾಗ ಹೆಂಗ್ ಒಪ್ಕೊಂಡ್ರು ಸರ್ ಆ ಕ್ಯಾರೆಕ್ಟರ್ಗೆ, ಲಾಯರ್ ಕ್ಯಾರೆಕ್ಟರ್ಗೆ? ಸರ್ ಹೇಗಿದ್ರು ಸರ್ ಸೆಟ್ ಅಲ್ಲೆಲ್ಲ? ಫ್ರೀ ಆಗಿ ಫ್ರೆಂಡ್ಲಿ ಆಗಿದ್ರ? ಊಟ ತಿಂಡಿ ಎಲ್ಲ ಹೇಗಿತ್ತು ಸರ್? ಡಯಟ್ ಏನಾದ್ರು ತುಂಬಾ ಮಾಡ್ತಿದ್ರ? ಅದು ಗೊತ್ತಿಲ್ಲ ಸರ್, ಅವ್ರದ್ದೆಲ್ಲ ಡಯಟ್ ಗೇಟ್ ಎಲ್ಲ ಗೊತ್ತಿಲ್ಲ. ನಾವು ಶೂಟಿಂಗ್ ಮಾಡುವಾಗ ನಾವು ಸಪರೇಟ್ ತಿಂತಾ ಇರ್ತೀವಿ, ಅವ್ರು ಸಪರೇಟ್ ಆಗಿ ಅವ್ರ ಇರ್ತಾರೆ. ಎಸ್ ಸರ್. So ಅವೆಲ್ಲ ಗೊತ್ತಿಲ್ಲ ನನಗೆ. ಬಟ್ ವೆರಿ ಪ್ರೊಫೆಷನಲ್ ಅಂಡ್ ತುಂಬಾ ತುಂಬಾ ಒಳ್ಳೆ ಮನುಷ್ಯ. ಹಾ 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 ಸರ್. ಎಷ್ಟು ಒಳ್ಳೆ ಕಲಾವಿದ ಅಂತ ಹೇಳ್ತಿರೋ ಎಸ್ ಸರ್. ಅದಕ್ಕಿಂತ ತುಂಬಾ ಅದ್ಭುತವಾದ ಮನುಷ್ಯ. ಎಸ್ ಸರ್. ಎಸ್ ಸರ್. ನಮಗೆ ತುಂಬಾ ಅಂದ್ರೆ ತುಂಬಾ ಫ್ಯಾಮಿಲಿ ತರ ಹೋಗಿದ್ರು. ಎಸ್ ಸರ್. ಎಸ್ ಸರ್. ಅವನು ತುಂಬಾ ಒಳ್ಳೆ ಮನುಷ್ಯ. ಎಸ್ ಸರ್. ಸರ್ ಲವ್ ಮಾಕ್ಟೆಲ್ 3 ಸಕ್ಸಸ್ ಆದ್ಮೇಲೆ ಏನಾದ್ರು ಅವ್ರನ್ನ ಭೇಟಿ ಆಗಿದ್ದು ಮಾತಾಡ್ಸಿದ್ದಿತ್ತ ಸರ್ ನೀವು? ನಿನ್ನೆ ಫೋನಲ್ಲಿ ನಿನ್ನೆ ಮೆಸೇಜ್ ಮಾಡಿದ್ದೆ. ಲಾಸ್ಟ್ ವೀಕ್ ಫೋನಲ್ಲಿ ಮಾತಾಡಿದ್ದೆ. ಹಾ ಹಾ ಸರ್. ಅದೇನೋ ನಮ್ದು ಯಾವ್ದೋ ಒಂದು ಇನ್ವಾಯ್ಸ್ ಅನ್ನ ಕಳಿಸ್ಬೇಕಿತ್ತು, ಅದ್ರ ವಿಷಯಕ್ಕೆ ನಾವು ಕಳಿಸಿದ್ರು. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಿತ್ತು. ಸಿಗೋಣ, ನಾನು ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇದ್ದೆ, ಎಲ್ಲ ಮುಗಿಸ್ಕೊಳ್ಳಿ ಸಿಗೋಣ ಫ್ರೀ ಆಗಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರು. ಎಸ್ ಸರ್. ಹಾ ಹಾ ಸರ್. ಕೂರೋಣ ಅಂತ ಹೇಳಿದ್ವಿ, ಅಷ್ಟರಲ್ಲಿ ಸರ್. ಸರ್ ಇವತ್ತು ಹಾಸ್ಪಿಟಲ್ ಅಲ್ಲಿ ಹಾರ್ಟ್ ಚೆಕ್ಅಪ್ ಅಂತ ಅಪಾಯಿಂಟ್ಮೆಂಟ್ ತಗೊಂಡಿದ್ರಂತೆ ಸರ್ ಆಕ್ಚುಲಿ ಅವ್ರ ಫ್ಯಾಮಿಲಿ ಅವರು. ಹಂಗಾಗಿ ಚೆಕ್ಅಪ್ ಮಾಡಕ್ಕಿಂತ ಮುಂಚೆನೆ ಪಾಪ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ಅಲ್ಲ, ಗೊತ್ತಾಯ್ತು. ಹ್ಮ್. ಸರ್ ಈಗ ಬರೀ 47 ವರ್ಷಕ್ಕೆ ಈ ತರದ್ ಆದ್ರೆ ಹೇಗೆ ಸರ್? ಎಂತ ಎಂತ ಇದ್ರಲ್ಲಿ ಕೂಡ ಪದೇ ಪದೇ ಆಗ್ತಾನೆ ಇದೆಯಲ್ಲ ಸುಮಾರು ಜನಕ್ಕೆ. ಅಲ್ಲ ಸರ್, ಅಪ್ಪು ಸರ್ದು 47 ಇಯರ್ಸ್, ಚಿರಂಜೀವಿ ಸರ್ಜಾ ಅವ್ರದ್ದು 36 ವರ್ಷ ಪಾಪ. ಅದೇ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಎಸ್ಪೆಷಲಿ. ಎಸ್ ಸರ್. ಎಸ್ ಸರ್. ಅದನ್ನ ಯಾರು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ. ಯಾವಾಗ ಬಂತು ಏನು ಅಂತ, ಯಾವಾಗ ಬರುತ್ತೆ. ಏನೇ ಬಾಡಿ ಚೆಕ್ಅಪ್ ಮಾಡ್ಸಿದ್ರು ಅದು ಮತ್ತೆ ಅದು ನಿಮ್ಗೆಲ್ಲ ಓಕೆ ಅಂದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನೆ ಡಾಕ್ಟರ್ ಹೇಳ್ತಾರೆ. ಎಸ್ ಸರ್. ಸೊ ಹಂಗಾಗಿ ಅದೆಲ್ಲ ಟೈಮ್ ಅಂತ ಹೇಳ್ಬೋದು ಅಷ್ಟೇ. ಎಸ್ ಸರ್. ಸರ್ ಪ್ರೊಡಕ್ಷನ್ ಹೌಸ್ ಕೂಡ ಇತ್ತು ಅವ್ರದ್ದು, ಅಂದ್ರೆ ಸಿನಿಮಾ ಜೊತೆಗೆ ಸೀರಿಯಲ್ಸ್ ಎಲ್ಲ ಪ್ರೊಡಕ್ಷನ್ ಎಲ್ಲ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿದಂಗೆ ಪ್ರೊಡಕ್ಷನ್ ಹೌಸ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಈಗಿನ ಟ್ರೆಂಡ್ ಅಲ್ಲಿ. ಇಲ್ಲ, ಅವ್ರು ಮುಂಚೆನೇ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರ ವೈಫ್ ಅದಕ್ಕೆ ಫುಲ್ ಇನ್ವಾಲ್ವ್ ಆಗ್ತಾರೆ. ಇವ್ರು ಜಾಸ್ತಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಎಸ್ ಸರ್. ನಂಗೆ ಗೊತ್ತಿದ್ರೆ ಅವ್ರ ವೈಫ್ ಎಲ್ಲ ನೋಡ್ಕೋತಾ ಇದ್ರು. ಎಸ್ ಸರ್. ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.